ವರ್ಕ್ ಫ್ರಮ್ ಹೋಮ್ದು ಕೆಲಸ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ. ಮಗನಿಗೆ ಈರುಳ್ಳಿ ಟೊಮೆಟೊ. ನಾನು ನಿನ್ ಮದುವೆ ಮಾಡ್ಕೊಂಡಿರೋದು ಕೆಲಸ ಮಾಡೋದಕ್ಕೆ ತಾನೆ ನಿನ್ಗೆ ಬರಲ್ಲ ಅವರು. ಒಂದು ಸಮೋಸ ಇಸ್ಕೊಡಕ್ಕಾಗಲ್ಲ ಗಾಯ್ಸ್. ಇಂಥವ್ರಿಗೂ ನಾನು ಮದುವೆ ಮಾಡ್ಕೊಂಡಿದ್ದೀನಿ ಗೈಸ್. ನನ್ನ ಗಂಡ ಪಾನಿಪುರಿ ತಂದ. ತಗೊಳ್ಳಿ ಮಾಸ್ಟರ್. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೊನೆ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ ಗಾಯ್ಸ್. ಪರಿಸ್ಥಿತಿ ನೋಡಿ, ಬಾಕ್ಲು ಹಾಕ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಈಚೆ ಸೌಂಡ್ ಬರ್ತೈತೆ ಅಂತ. ಆದರೂ ಬರ್ತೈತೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ನಮ್ಮ ಪಾಪು ಎದ್ದು ರೆಡಿಯಾಗಿ ಚಾಕ್ಲೇಟ್ ತಿಂತಾವಳೆ. ಓಹೋ ಮನೆ ಹತ್ರನೇ ಬೆಂಡೆಕಾಯಿ ಬಂದಿತ್ತು, ಅದಕ್ಕೆ ಬೆಂಡೆಕಾಯಿನೂ ಹಾಗೆ ನುಗ್ಗೆಕಾಯಿ ಇಸ್ಕೊಂಬರೋಣ ಅಂತ ಹೋದೆ ಗೈಸ್. ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ. ಸೋಂಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಲವಂಗ, ಚಕ್ಕೆ, ಈರುಳ್ಳಿ, ಕೊತ್ತಂಬರಿ, ಪುದೀನ ಇಷ್ಟು ಮಿಕ್ಸಿ ಮಾಡ್ಕೊಬೇಕು. ಫಸ್ಟು ಬಿರಿಯಾನಿ ಮಾಡ್ತಾ ಇರೋದ ನಾನು. ಯಾರು ಕಳ್ಸಿದ್ದು? ಯಾವ ದೊನ್ನೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್. ಹೇಗೆ ಬರುತ್ತೆ ನೋಡೋಣ ಬನ್ನಿ. ಹೇಗೆ ಬರುತ್ತೆ, ಹೇಗೆ ಮಾಡ್ತೀನಿ ಅನ್ನೋದನ್ನ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಬೇಕು. ಬನ್ನಿ ಗೈಸ್, ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಗೈಸ್, ಫಸ್ಟು ಮೊಟ್ಟೆ ಬಿಡಿಸ್ಕೊಬಿಡೋಣ. ಆರೋದ್ರೆ ಮೊಟ್ಟೆ ಬಿಡಿಸ್ಕೊಳಕ್ಕಾಗಲ್ಲ, ಅದಕ್ಕೆ ಮೊಟ್ಟೆ ಎಲ್ಲ ಬಿಡಿಸ್ಕೊಂಡಿದ್ದಾದ್ಮೇಲೆ ಜಾರ್ ತೊಗೊಂಡೆ. ಜಾರ್ಗೆ ಈರುಳ್ಳಿ ಕಟ್ ಮಾಡಿ ಹಾಕ್ಬಿಟ್ಟು, ಹಾಗೆ ನಾನು ಆವಾಗಲೇ ತೋರಿಸಿರೋ ಸ್ಪೈಸಸ್ ಎಲ್ಲ ಅದರಲ್ಲಿ ಹಾಕ್ಕೊಂಡು, ಹಾಗೆ ಕೊತ್ತಂಬರಿ ಪುದೀನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಮಿಕ್ಸಿ ಮಾಡಿಕೊಂಡೆ. ಆವಾಗಲೇ ದೊಡ್ಡ ಜಾರಲ್ಲಿ ಹಾಕ್ಕೊಂಡೆ, ಇವಾಗೇನು ಚಿಕ್ಕ ಜಾರ್ ಇದೆ ಅಂತ ಯೋಚನೆ ಮಾಡಬೇಡಿ. ಜಾರಲ್ಲಿ ಅದರಲ್ಲಿ ಮಿಕ್ಸಿ ಆಗಿಲ್ಲ, ಸ್ವಲ್ಪನೇ ಇತ್ತಲ್ವ ಮಸಾಲ ಅಂತ ಮತ್ತೆ ಚಿಕ್ಕ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಕ್ಕೆ ಮಿಕ್ಸಿ ಮಾಡಿಕೊಂಡೆ. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಸ್ವಲ್ಪ ಸ್ಪೈಸಸ್ಸು, ಹಾಗೆ ರುಬ್ಬಿಕೊಂಡಿರೋ ಮಸಾಲ ಇಷ್ಟು ತೊಗೊಂಡಿದ್ದೀನಿ. ಇವಾಗ ಫಸ್ಟು ಎಗ್ನ ಫ್ರೈ ಮಾಡಿಕೊಳ್ಳೋಣ. ಫಸ್ಟು ಬನ್ನಿ, ಚಿಕ್ಕ ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹುಯ್ಕೊಂಡು ಅದ್ರ ಜೊತೆಗೆ ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕ್ಕೊಂಡು ಎರಡೇ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಅಂತ ಎರಡೆರಡೆ ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಎಲ್ಲ ಮೊಟ್ಟೆನೂ ಒಂದೇ ಸತಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದಾಗಿತ್ತು, ಬಟ್ ನಾನು ಸ್ವಲ್ಪನೇ ಎಣ್ಣೆ ತೊಗೊಂಡಿದ್ದೀನಲ್ವಾ, ಅದಕ್ಕೆ ಮೊಟ್ಟೆ ಸೈಡಲ್ಲೆಲ್ಲ ಅಂಟ್ಕೊಂಡು ಬಿಡುತ್ತೆ. ಅದಕ್ಕೆ ಬೇಡ ಅಂತ ಫಸ್ಟ್ 2 ಮೊಟ್ಟೆ ಬೇಯಿಸ್ಕೊಂಡು ಅದಾದ್ಮೇಲೆ ಮಿಕ್ಕಿರೋ 3 ಮೊಟ್ಟೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ. ಮೊಟ್ಟೆ ಎಲ್ಲ ಫ್ರೈ ಮಾಡಿದಾದ್ಮೇಲೆ ಕುಕ್ಕರ್ ಇಕ್ಕೊಂಡೆ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹುಯ್ಕೊಂಡು ನಾನು ತೋರಿಸಿರೋ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಸ್ಪೈಸಸ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದಾದ್ಮೇಲೆ ಕಟ್ ಮಾಡಿಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ರುಬ್ಬಿಕೊಂಡಿರೋ ಮಸಾಲಾನು ಈರುಳ್ಳಿ ಜೊತೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆದಮೇಲೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನೂ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸಾಫ್ಟ್ ಆದಮೇಲೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು, ನೀವೆಷ್ಟು ಅಕ್ಕಿ ತೊಗೊಂಡಿದ್ದೀರೋ ಅದಕ್ಕೆ ಡಬಲ್ ಆಗಿ ನೀರು ತೊಗೊಳ್ಳಿ. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅಂತ 2 ಗ್ಲಾಸ್ ನೀರು ಇದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಾಯ್ಲ್ ಆಗಕ್ಕೆ ಬಿಡಬೇಕು. ಈ ರೀತಿ ಬಾಯ್ಲ್ ಆಗೋ ಟೈಮಲ್ಲಿ ನಾವು ತೊಳೆದಿಕ್ಕೊಂಡು ನೆನೆಸಿರೋ ಅಕ್ಕಿನ ಹಾಕ್ಕೊಳ್ಬೇಕು. ಅಕ್ಕಿನ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾವು ಫ್ರೈ ಮಾಡಿಕೊಂಡಿರೋ ಮೊಟ್ಟೆನ ಎಲ್ಲ ಅದರಲ್ಲಿ ಹಾಕ್ಕೊಳ್ಬೇಕು. ನಾನು ಮೊಟ್ಟೆ ಫ್ರೈ ಮಾಡಿರೋ ಎಣ್ಣೆ ಹೇಗಿದ್ರು ವೇಸ್ಟ್ ಆಗುತ್ತಲ್ವಾ, ಅದನ್ನು ಬಿರಿಯಾನಿಗೆ ಹುಯ್ಯೋಣ ಅಂತ ಅದರಲ್ಲೇ ಹುಯ್ದುಬಿಟ್ಟೆ. ಆ ಎಣ್ಣೆನ ಇಕ್ಕೊಂಡು ಬೇರೆದಕ್ಕೆ ಯೂಸ್ ಮಾಡಿದ್ರು ಚೆನ್ನಾಗಿರಲ್ಲ. ಆ್ಯಕ್ಚುಲಿ ಕುಕ್ಕರಲ್ಲೇ ಫ್ರೈ ಮಾಡಬೇಕಾಗಿತ್ತು ಮೊಟ್ಟೆ, ಬಟ್ ನಾನು ಸಪ್ರೇಟಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಕುಕ್ಕರ್ ವಿಸಿಲ್ ಹಾಕ್ಬಿಟ್ಟು 2 ವಿಸಿಲ್ ತೊಗೊಳ್ಬೇಕು. ಎಗ್ ದೊಣ್ಣೆ ಬಿರಿಯಾನಿಗೆ ಒಗ್ಗರಣೆ ಹಾಕಿ ವಿಸಿಲ್ಗೆ ಹಾಕಿದ್ದೀನಿ. ಹೇಗಿರುತ್ತೆ ಅಂತ ಗೊತ್ತಾ? ಸಖತ್ತಾಗಿರುತ್ತೆ ಗೈಸ್, ಯಾಕಂದರೆ ಸ್ಮೆಲ್ ಘಮ್ ಅಂತ ಬರ್ತೈತೆ. ಸೊ ಅದಕ್ಕೆ ವಿಸಿಲ್ ಬಂದಮೇಲೆ ಟೇಸ್ಟ್ ಮಾಡಿ ನೋಡೋಣ. ಘಮ್ ಅಂತೈತಪ್ಪಿ. ನಾನು ನಿನ್ನ ಮದುವೆ ಮಾಡ್ಕೊಂಡಿರೋದು ಕೆಲಸ ಮಾಡೋದಕ್ಕೆ ತಾನೆ ನಿನಗೆ. ನೋಡಿ ಗಾಯ್ಸ್,
ವಾಶ್ರೂಮಲ್ಲಿ ಅವ್ರು ನೀರು ಬಿಟ್ಟಿಲ್ವಾ, ನೀರಿಲ್ಲ ಅದಕ್ಕೆ ನನ್ನ ತುಂಬಿಸು ಅಂತವನೆ. ಅವ್ನು ವಾಶ್ರೂಮ್ಗೂ ಅವ್ನು ನೀರು ತುಂಬಿಸ್ಕೊಳ್ಳಲ್ಲ ಗಾಯ್ಸ್. ನಾನು ನಿಮ್ಮ ಮನೇಲಿ ಒಂದು ಕೆಲಸ, ಅದಕ್ಕೆ ಹೇಳೋದು ಮದುವೆ ಮಾಡ್ಕೊಳ್ಬೇಡಿ. ಯಾಕಂದರೆ ನೋಡಿ, ನನ್ನ ಗಂಡ ವಾಶ್ರೂಮ್ ಕೂಡ ನಾನೇ ನೀರು ತುಂಬಿಸ್ಬೇಕು. ಈ ಕಾರಣಕ್ಕೆ ಯಾರೂ ಮದುವೆ ಮಾಡ್ಕೊಳ್ಬೇಡಿ. ಯಾಕಂದರೆ ವಾಶ್ರೂಮಲ್ಲಿ ನೀರಿಲ್ಲದ್ರೂ ನಾವೇ ತುಂಬಿಸ್ಬೇಕು, ಅವ್ರ ಮುಖ ತೊಳೆಯೋಕ್ಕೂ ನಾವೇ ನೀರು ತುಂಬಿಸ್ಬೇಕು. ಏನಕ್ಕೆ ಹೇಳಿ ಮದುವೆ ಬೇಡ. ಒಳ್ಳೆ ಡಿಸಿಷನ್ ತೊಗೊಳ್ಳಿ ಲೈಫಲ್ಲಿ. ವಿಸಿಲ್ ಬಂದಿತ್ತಾಗಿತ್ತು ಅಂತ ಹೇಗೆ ಬಂದಿರುತ್ತೆ ನೋಡೋಣ ಅಂತ ಹೋಗಿ ಕುಕ್ಕರ್ ಮುಚ್ಚಳ ತೆಗೆದು ನೋಡಿದ್ರೆ ಎಲ್ಲ ಪರ್ಫೆಕ್ಟಾಗಿ ಬಂದಿತ್ತು ಗಾಯ್ಸ್. ಸೊ ನಾನು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿದ್ದಿಲ್ಲ ಇಷ್ಟು ದಿನ. ಸೊ ಹಾಗೆ ಮಿಕ್ಸ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಮೊಟ್ಟೆ ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ನೋಡಿಕೊಂಡು ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಮ್ಮ ಹಸ್ಬೆಂಡ್ಗೆ ಊಟ ಹಾಕ್ಕೊಡೋಣ ಅಂತ ನಮ್ಮ ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಟೆ. ನೋಡಿ ಗಾಯ್ಸ್, ಹಾಕಿರೋ ಟೊಮೆಟೊನೂ ಹೆಂಗೆ ಸೈಡಲ್ಲಿ ತೆಗ್ಬಿಟ್ಟು ಊಟ ಮಾಡ್ತಾರೆ ನನ್ನ ಗಂಡ ಅಂತ. ಸೂಪರ್. ಹಸ್ಬೆಂಡ್ಗಂತೂ ಸಖತ್ ಇಷ್ಟ ಆಯಿತು. ಅವ್ರಿಗೆ ಇದೇ ಥರ ಮೈಲ್ಡಾಗಿ ಬೇಕಾಗಿತ್ತು. ಅದೇ ಥರ ಮಾಡಿದ್ದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿದ್ರು. ಅವ್ರು ಹೊಟ್ಟೆ ತುಂಬ ಊಟ ಮಾಡಿದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ. ಸೇಮು ಚಿಕನ್ ಹಾಕಿದ್ರೆ ಚಿಕನ್ ತಾನೆ ಬಿರಿಯಾನಿ ತಾನೆ, ಸಖತ್ತಾಗಿದೆ ಗಾಯ್ಸ್. ಆದ್ರೆ ಏನಂದ್ರೆ ಪುದೀನ ಕೊತ್ತಂಬರಿ ಕಮ್ಮಿ ಹಾಕಿದ್ದೀನಿ, ಅದಕ್ಕೆ ಕಲರ್ ಕಮ್ಮಿ ಐತೆ ತಾನಪ್ಪಿ. ಯಾಕಂದ್ರೆ ನಮ್ಮ ಹಸ್ಬೆಂಡ್ಗೆ ಏನು ಜಾಸ್ತಿ ಇರಬಾರ್ದು, ಅದಕ್ಕೆ ಈ ಥರ ಮೈಲ್ಡಾಗಿ ಮಾಡಿದ್ದೀನಿ. ಹೆಂಗೆ ನನ್ನ ಗಂಡನಿಗೆ ಇಷ್ಟ ಬರೋ ಥರ ಮಾಡಿಕೊಟ್ರೆ ನನ್ನ ಗಂಡನ ಚೆನ್ನಾಗಿ ನೋಡ್ಕೊಳ್ಳೋದು ಗಾಯ್ಸ್, ಇಲ್ಲಾಂದರೆ ಹೊಡಿತಾರೆ. ಏನು ಹೇಳೋಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ ತಾನಪ್ಪಿ. ಏನೇ ಖಾರನೇ ಇಲ್ಲ ಗಾಯ್ಸಿ, ಹುಡುಗಿ ಖಾರ ಖಾರ ಅಂತವಳೆ. ಸಖತ್ತಾಗೈತೆ ಗಾಯ್ಸ್. ಸಮೋಸ ಬೇಕು, ಸಮೋಸ ಬೇಕು ಅವ್ರ ಹತ್ರ ಬೇಕಲ್ಲ. ನಾರ್ಮಲ್ ಆನಿಯನ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಎಲ್ಲ ನಾಳೆ ಬರಲ್ಲ ಅವರು. ಒಂದು ಸಮೋಸ ಇಸ್ಕೊಡಕ್ಕಾಗಲ್ಲ ಗಾಯ್ಸ್. ಇಂಥ ಹುಡುಗನ್ನ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಏನು ಮಾಡೋಣ ಹೇಳಿ. ಬಾಯ್. ತಿಂದಿರೋ ಊಟನ ಅರಗ್ಸೋದಕ್ಕೆ ಇಷ್ಟು ಕೆಲಸ ನನಗೆ ನೋಡಿ. ಏನು ಜೀವನ ಗಾಯ್ಸ್. ಮಾಡ್ಕೊಂಡು ಅಡುಗೆ ತಿನ್ನೋ ಒಳಗಡೆ ಇಷ್ಟು ಪಾತ್ರೆ, ಅದನ್ನು ಕ್ಲೀನ್ ಮಾಡೋ ಒಳಗಡೆ ಸಂಜೆ ಟೀ ಮಾಡ್ಕೊಂಡು ಕುಡಿ, ಮತ್ತೆ ಅಡುಗೆ ಮಾಡು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೇಗಿದ್ರು ಟೈಮ್ ಆಯಿತು. ಇವಾಗ ಹೇಗಿದ್ರು ಪಾತ್ರೆ ತೊಳೆಯೋ ಒಳಗಡೆನೆ 1/2 ಅವರ್ 1 ಅವರ್ ಆಗುತ್ತೆ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳೆಯೋ ಒಳಗಡೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಹೋಗಿ 1 ಅವರ್ ಆಗುತ್ತಲ್ವಾ. ಮನೆ ಗುಡಿಸ್ಬಿಡ್ತೀನಿ, ನೆನೆನೇ ಒರೆಸಿದ್ದೀನಲ್ವ, ಮನೆ ಒಂದು ಗುಡಿಸ್ಬಿಟ್ಟು ಆಗುತ್ತೆ ಗೈಸ್. 5 ಗಂಟೆ ಇವಾಗ, 4:40 ಇವಾಗ ಟೈಮು. ಕೆಲಸ ಮಾಡೋ ಒಳಗಡೆ 6 ಗಂಟೆ. ಹಾಗೆ ಪಾತ್ರೆ ತೊಳೆಯೋಣ ಅಂತ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಪಾತ್ರೆ ಎಲ್ಲ ತೊಳೆಯೋ ಒಳಗಡೆ ಎಷ್ಟೊತ್ತಾಗುತ್ತೆ ಗೊತ್ತಾ ಗಾಯ್ಸ್. ನಮ್ಮ ಮನೇಲಿ ಸಿಂಕ್ ಬೇರೆ ಚಿಕ್ಕದಿದೆಯಲ್ಲ ಮೇಯ್ನು, ಅದಕ್ಕೆ ಸ್ವಲ್ಪ ಪಾತ್ರೆ ಬಿದ್ದರೂ ಜಾಸ್ತಿ ಥರ ಕಾಣಿಸುತ್ತಾ. ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಸರಿ ಅಂತ ಪಾತ್ರೆ ತೊಳೆದಿದ್ದೆಲ್ಲ ಆಯಿತು ಅಂತ ಹಾಗೆ ಕಿಚನ್ ಕ್ಲೀನ್ ಮಾಡೋಕೆ ನಿಂತ್ಕೊಂಡೆ. ಗ್ಯಾಸ್ ಎಲ್ಲ ಕ್ಲೀನಾಗಿ ಸೋಪಲ್ಲಿ ಒರೆಸ್ಕೊಂಡು ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಬಾಟ್ಲ್ಗಳಲ್ಲೂ ನೀರು ಖಾಲಿ ಆಗಿಬಿಟ್ಟಿತ್ತು. ಸರಿ ಅದು ತುಂಬಿಸ್ಬಿಡೋಣ ಅಂತ ಬಾಟ್ಲಿಗೆಲ್ಲ ನೀರು ತುಂಬಿಸ್ದೆ ಗಾಯ್ಸ್. ನೋಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಇಷ್ಟು ಬಿದ್ದಿತ್ತು, ಇಷ್ಟು ತೊಳೆದಾಕಿದ್ದೀನಿ. ಸೊ ಇದು ಸಕ್ಕರೆ ಬಾಕ್ಸ್ ಗಾಯ್ಸ್. ನಿನ್ನೆ ಸಕ್ಕರೆ ಖಾಲಿ ಆಯಿತು ಅಂತ ಬಾಕ್ಸ್ ತೊಳೆದಿಕ್ಕಿದ್ದೀನಿ. ಸಕ್ಕರೆ ತಂದಿದ್ದೀನಿ, ಸಂಜೆ ಅದ್ರಲ್ಲಿ ಹಾಕಬೇಕು. ಸ್ವಲ್ಪ ಬಾಟಲ್ ತ್ಯಾವ ಐತೆ. ಸೊ ನೋಡಿ ಕಿಚನ್ ಎಲ್ಲ ಕ್ಲೀನ್ ಆಯಿತು. ಹಾಗೆ ಬಾಟ್ಲಿಗೂ ನೀರು ತುಂಬಿಸ್ಬೇಕಾಗಿತ್ತು, ಬಾಟ್ಲಿಗೂ ನೀರು ತುಂಬಿಸ್ಬಿಟ್ಟೆ. ಸೊ ಇವಾಗ ಏನಿದ್ರು ಮನೆ ಗುಡಿಸ್ಬೇಕು.
ಸೊ ಬನ್ನಿ ಮನೆಗೆ ಗುಡ್ಸೋಣ. ಮನೆ ಒರೆಸ್ಬಾರ್ದು ಅಂತಾನೆ ಅನ್ಕೊಂಡಿದ್ದೆ ಗೈಸ್, ಆದರೆ ಚಾರ್ವಿ ಜ್ಯೂಸ್ ಏನೋ ಕುಡಿದ್ಬಿಟ್ಟು ಮನೆಯಲ್ಲಿ ಅಲ್ಲಲ್ಲಿ ಚೆಲ್ಲಿಕ್ಕಿದ್ಲು, ಫುಲ್ ಅಂಟಂಟಾಗಿತ್ತು. ಸರಿ ಮನೆನೂ ಒರೆಸ್ಕೊಬಿಡೋಣ ಅಂತ ಮನೆ ಒರೆಸ್ಕೊಂಡೆ. ನನ್ನ ಮಗಳು ನೋಡಿ, ಈ ಕಾಲದಲ್ಲಿ ಎಲ್ರೂ ಮಕ್ಕಳು ಕೆಲಸ ಮಾಡೋಕ್ಕೆ ಯೋಚನೆ ಮಾಡಿದ್ರೆ ನನ್ನ ಮಗಳು ನನಗೆ ಬಟ್ಟೆ ತೊಗೊಬಂದು ಕೊಡ್ತಾವಳೆ. ಈ ಥರ ಹೇಳ್ತೀನಿ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾಕಂದರೆ ಮಗಳಂತೂ ಹುಟ್ಟು ಸೋಂಬೇರಿ. ಅವಳು ತಿಂದಿರೋ ತಟ್ಟೆ, ಅವಳು ಕುಡ್ದಿರೋ ಗ್ಲಾಸ್ ಎತ್ತಿಕ್ಕೂ ನಾನೇನು ಕೆಲ್ಸದವಳ ಅಂತ ನನ್ನನ್ನೇ ಕೇಳ್ತಾಳೆ. ಆದರೆ ಯಾವ್ದೇವ್ರು ಬುದ್ಧಿ ಕೊಟ್ಟರೋ ಗೊತ್ತಿಲ್ಲ, ಇವತ್ತು ಬಟ್ಟೆ ತೆಗೆದುಕೊಡಮ್ಮ ಅಂದಿದ ತಕ್ಷಣ ಪಟ್ಟಂತ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೊಟ್ಲು. ಒಗ್ದಿರೋ ಬಟ್ಟೆ ಎಲ್ಲ ನನ್ನ ಮಗಳು ಎತ್ಕೊಟ್ಲಲ್ವಾ, ಸರಿ ಮನೆಗೆ ಬಂದು ಬಟ್ಟೆ ಎಲ್ಲ ಮರ್ಚಿಕ್ ಬಿಡೋಣ ಅಂತ ಒಗ್ದಿರೋ ಬಟ್ಟೆನೆಲ್ಲ ಮರ್ಚಿಕ್ತಾ ಇದ್ದೆ. ಸೊ ಗೈಸ್, ಕೆಲಸ ಎಲ್ಲ ಮುಗೀತು. ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಟೈಮ್ ಬಂದು 6 ಗಂಟೆಗೆ, ಇನ್ನೊಂದು 10 ನಿಮಿಷ ಇದೆ. ಸೊ ಯಾಕಂದರೆ ಮುಖ ತೊಳೆದಿದ್ದು, ನಂದು ಆಯಿಲಿ ಸ್ಕಿನ್ ಗಾಯ್ಸ್, ಒಂಥರ ನಂದು ಆಯಿಲಿ. ಒಂದು ನಿಮಿಷ ಗಾಯ್ಸ್, ಮುಖ ಒರೆಸ್ಕೊಬಿಡ್ತೀನಿ. ಯಾಕಂದರೆ ಮುಖ ತೊಳೆದಿದ್ದು ನಂದು ಆಯಿಲಿ ಸ್ಕಿನ್ ಗಾಯ್ಸ್, ಅದಕ್ಕೆ ಬೆಳಗ್ಗೆನೇ ಕ್ರೀಮ್ ಹಾಕ್ಕೊಂಡು ರೆಡಿಯಾಗಿರ್ತೀನ. ಸೊ ಅದಕ್ಕೆ ಸ್ವಲ್ಪ ಆಯಿಲಿ ಆಗಿತ್ತು ಫೇಸ್ ಅಂತ ಫೇಸ್ ವಾಶ್ ಮಾಡಿಕೊಂಡೆ. ಇವಾಗೇನು ಆಯಿಲ್ ಏನು ಅಪ್ಲೈ ಮಾಡ್ತು, ಇವಾಗ ಕ್ರೀಮ್ ಏನು ಹಾಕ್ಕೊಳ್ಳಲ್ಲ ಗಾಯ್ಸ್, ಹೆಂಗಿದ್ರು 6 ಗಂಟೆ ಆಗ್ತೈತೆ. ಸೊ ಇಷ್ಟೊತ್ತಲ್ಲಿ ನಮಗೇನು ಕ್ರೀಮು, ನಾವೇ ನ್ಯಾಚುರಲ್ ಬ್ಯೂಟಿ ಅಲ್ವಾ, ಕ್ರೀಮ್ ಏನು ಬೇಡ ಹಂಗೆ. ಸೊ ಕ್ರೀಮ್ ಏನು ಬೇಡ, ಸ್ವಲ್ಪ ಹಂಗೆ ಬೊಟ್ಟಿಕ್ಕೊಂಡಿದ್ದೀನಿ. ಬೊಟ್ಟು ಹಾಗೆ ಲಿಪ್ ಜೆಲ್. ಕುಂಕುಮ ಇಕ್ಕೊಬಿಡೋಣ, ಮಂಗಳವಾರ ಬೇರೆ ಇವತ್ತು. ನಮ್ಮತ್ತೆ ನೆತ್ತಿಯಲ್ಲಿ ಕುಂಕುಮ ಏನಾದರೂ ಕಾಣಿಸಿಲ್ಲ ಅಂದರೆ ಹೆಂಗೆ ಬೈತಾರೆ ಗೊತ್ತಾ ಗಾಯ್ಸ್. ಅವ್ರಿಗೆ ನೆತ್ತಿಯಲ್ಲಿ ಕುಂಕುಮ, ಕೈಯಲ್ಲಿ ಬಳೆ. ಹಾಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದೀರಾ, ನಿಮ್ಮ ಕತ್ತಲ್ಲಿ ತಾಳಿನೇ ಕಾಣಿಸ್ತಾ ಇಲ್ಲ ಅಕ್ಕ ಅಂತ. ಸೊ ಅದಕ್ಕೆ ಕ್ಲಾರಿಟಿ ವಿಡಿಯೋ ಒಂದು ಮಾಡಿ ಹಾಕ್ತೀನಿ, ಏನಾಯಿತು ಏನಕ್ಕೆ ನಾನು ತಾಳಿ ಹಾಕಿಲ್ಲ ಅನ್ನೋದನ್ನು ಸಪ್ರೇಟ್ ಒಂದು ವಿಡಿಯೋ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಇವಾಗ ಟೀ ಮಾಡಿಕೊಂಡು ಟೀ ಕುಡಿಯೋಣ. ಹಾಗೆ ಚಾರ್ವಿಗೆ ಫ್ರೆಂಚ್ ಫ್ರೈಸ್ ಬೇಕಂತೆ, ಫ್ರೆಂಚ್ ಫ್ರೈಸ್ ಮಾಡಿಕೊಂಡು ಟೀ ಮಾಡಿಕೊಂಡು ಸಿಗ್ತೀನಿ ಗಾಯ್ಸ್. ನೋಡಿ ಮನೇಲಿ ಎಣ್ಣೆ ಖಾಲಿ ಆಗೋದೇ ಇದಕ್ಕೆ, ಅವಳಿಂದ ಮನೇಲಿ ಎಣ್ಣೆ ಖಾಲಿ ಆಗೋದು ತಾನೇ. ತರೋದು ಅರ್ಧ ಲೀಟ್ರ್ ಎಣ್ಣೆ, ಅರ್ಧ ಇದಕ್ಕೆ ಹೋಗ್ಬಿಡುತ್ತೆ. ಇನ್ನು ಮಿಕ್ಕಿರೋದು ಸಾರಿಗೆ ಮಾಡ್ತೀನ. ಏನಾದರೂ ಒಂದು ವಾರದೊಳಗಡೆ ಎಣ್ಣೆ ಖಾಲಿ ಆಗಿಬಿಟ್ರೆ, ಏನೇ ಒಂದು ವಾರನೂ ಯೂಸ್ ಮಾಡಲ್ವಲ್ಲ ಕಣೆ ಎಣ್ಣೆ ಅಂತ ಅಂದೆ ನನ್ನ ಗಂಡ. ಅವ್ರ ಮಗಳಿಗೆ ಫ್ರೆಂಚ್ ಫ್ರೈಸ್ ಮಾಡ್ಕೊಡೋದೆಲ್ಲ ಮರ್ತೋಗ್ತಾನೆ. ಆಮೇಲೆ ನಿನ್ನ ಮಗಳಿಗೆ ಫ್ರೆಂಚ್ ಫ್ರೈಸ್ ಎಲ್ಲ ಸುಟ್ಕೊಟ್ನಲ್ಲ ಕಣೋ ಅಂತಂದರೆ, ಓ ಹೌದಾ, ಅವಳು ಮಾಡಿಕೊಟ್ರೆ ಪರವಾಗಿಲ್ಲ ಬಿಡು, ಹೋಗಿಸ್ಕೊ ಬಾ ಅಂತಾನೆ ಗಾಯ್ಸ್. ಅವ್ರ ಮಗಳ ಮೇಲಿರೋ ಪ್ರೀತಿ ನನ್ನ ಮೇಲಿಲ್ಲ, ನನ್ನ ಗಂಡನಿಗೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಶೆಟ್ ಬೇಜಾರಾಗುತ್ತೆ. ಫಸ್ಟ್ ನಾನು ಅವ್ರ ಮಗಳ ಅಂತ ಕೇಳಿದ್ರೆ ಅವ್ರ ಮಗಳೇ ಅಂತಾನೆ. ಕೇಳಿ ಅವಮಾನ ಪಡೋದು ಬೇಡ, ಸೈಲೆಂಟಾಗಿ ಇದ್ಬಿಡೋಣ, ಏನಂತೀರಾ? ಸೊ ನೋಡಿ, ಚಾರ್ವಿ ಫ್ರೆಂಚ್ ಫ್ರೈಸ್ ಬೇಕು ಅಂದ್ಲಂತ ಫ್ರೆಂಚ್ ಫ್ರೈಸ್ ಮಾಡಿಕೊಡ್ತಿದ್ದೀನಿ. ಹಾಗೆ ಇಲ್ಲಿ ಟೀ ಮಾಡಿದ್ದೀನಿ, ಫ್ರೆಂಚ್ ಫ್ರೈಸ್ ತಿಂತಾವಳೆ. ಸೊ ನಾನು ಒಂದು ತಿಂದೆ, ಯಾಕೋ ನನಗೆ ಬೇಡ ಅನ್ನಿಸ್ತು, ಅದಕ್ಕೆ ಅವಳಿಗೆ ಕೊಟ್ಬಿಟ್ಟೆ ಎಲ್ಲ. ನಾನು ಟೀ ಕುಡಿತಾ ಇದ್ದೀನಿ. ಟೀ ಮಾಡ್ಕೊಂಡು ಕುಡ್ದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅನ್ನೋ ಒಳಗಡೆನೆ 8 ಗಂಟೆ ಆಗಿಬಿಟ್ಟಿರುತ್ತೆ. ಮತ್ತೆ ಅಡುಗೆ ಮಾಡೋಕ್ಕೆ ಹೋಗ್ಬೇಕು ಗಾಯ್ಸ್.
ಏನು ಗಾಯ್ಸ್, ನನಗೆ ಜೀವನನೇ ಬೇಡ ಗಾಯ್ಸ್. ಎಷ್ಟು ಆರಾಮಾಗಿರೋ ಹುಡುಗಿನ ಮದುವೆ ಮಾಡ್ಕೊಂಡು ಎಷ್ಟು ಹಿಂಸೆ ಕೊಡ್ತಾವನೆ ನೋಡಿದ್ರ ಗಾಯ್ಸ್. ಇವಾಗ 6:15. ನಾನು ಈ ಟೀ ಕುಡ್ದು ಒಂದು ಲಾಗ್ ಯಾರ್ದಾದ್ರೂ ನೋಡೋ ಒಳಗಡೆ 8 ಗಂಟೆ ಆಗ್ಬಿಡುತ್ತೆ. ನಿನ್ನೆ ಬೇರೆ ಅರ್ಧಂಬರ್ಧ ಪಿಕ್ಚರ್ ನೋಡಿದೆ ಗಾಯ್ಸ್. ಅರ್ಧ ನೋಡಿಬಿಟ್ಟಿದೆ. ನಮ್ಮ ಹಸ್ಬೆಂಡ್ಗೆ ಪಿಕ್ಚರ್ಗಳೆಲ್ಲ ಇಷ್ಟ ಆಗಲ್ಲ. ಸೊ ಅದಕ್ಕೆ ಅರ್ಧ ನೋಡಿದ್ದೆ, ಇನ್ನು ಅರ್ಧಕ್ಕೆ ಬಂದು ಚೇಂಜ್ ಮಾಡಿಬಿಟ್ರು. ಸೊ ಇವಾಗ ಟೀ ಕುಡ್ಕೊಂಡು ನನಗೆ ಗೊತ್ತಿರೋ, ನನಗೆ ಇಷ್ಟ ಆಗಿರೋರು ಒಬ್ಬರು ಲಾಗ್ ಹಾಕಿದ್ದಾರೆ, ಅವ್ರ ಲಾಗ್ ನೋಡ್ತಿದ್ದೀನಿ. ಅದು ನೋಡಿ ಮುಗಿಸ್ಬಿಟ್ಟು, ಆ ಮೂವಿ ನೋಡಿ ಮುಗಿಸ್ಬಿಟ್ಟು ಅದಾದಮೇಲೆ ಅಡುಗೆಗೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ನನ್ನ ಗಂಡನಿಗೆ ಹೋದಾಗಿಂದ ಫೋನ್ ಮಾಡಿಲ್ಲ. ಹೆಂಗಂದರೆ ನಾವು ಅವ್ನ ಕೆಲ್ಸಕ್ಕೆ ಹೋದ್ಮೇಲೆ ಒಂದ್ಸತಿ ಆದರೂ ನಾವು ಫೋನಲ್ಲಿ ಮಾತಾಡಲೇಬೇಕು ಗೈಸ್. ನೀವು ಹಂಗೇನಾ? ಸೊ ನನ್ನ ಗಂಡ ಕೆಲ್ಸಕ್ಕೆ ಹೋಗಾದ್ಮೇಲೆ ನಾನೇನಾದರೂ ಮಾಡ್ದಿರ 9 ಗಂಟೆ ತನಕ ಕಾಯ್ತಾನೆ, ಅಲ್ಲಿ ತನಕ ಮಾಡ್ತೀನಿ ಅಂತ. ಅಲ್ಲಿ ತನಕ ಏನಾದರೂ ನಾನು ಮಾಡಲ್ಲ ಅಂದರೆ ಅವರೇ ಮಾಡಿಬಿಡ್ತಾರೆ. ಏನೇ ಫೋನೇ ಮಾಡಿಲ್ಲ ಅಂತ. ಬೆಳಗ್ಗೆಯಿಂದ ಮನೇಲಿ ತಾನೇ ಇರ್ತಾನೆ. ಹೋದ್ಮೇಲೆ ಅವನ್ನ ಫೋನ್ ಮಾಡಿ ಕೇಳಬೇಕಂತೆ, ಏನಿದೆಯಾ, ಏನು ಮಾಡ್ತಿದ್ಯಾ ಅಂತ. ಸೊ ಅಭ್ಯಾಸ ಆಗ್ಬಿಟ್ಟಿದೆ ಗಾಯ್ಸ್ ಆವಾಗಿಂದನೂ. ನಾವು ನಿಜವಾಗ್ಲೂ ಮನೇಲಿ ಮಾತಾಡೋಕ್ಕಿಂತ ಫೋನಲ್ಲಿ ಮಾತಾಡೋದೇ ತುಂಬ. ನಮ್ಮ ಹಸ್ಬೆಂಡ್ ಮದುವೆ ಆದಮೇಲೇನು ಇವಾಗ ಕೆಲ್ಸಕ್ಕೆ ಹೋಗ್ತಾರಾ, ನಾನೇನಾದರೂ ಇವಾಗ ಮಾಡಿದ್ರೆ ಸಡನ್ನಾಗಿ ಅವ್ರಿಗೇನೋ ಹೇಳ್ಬೇಕು ಮರ್ತೋಗಿರ್ತೀನಿ ಅಂತೀನಿ ಅನ್ಕೋ, ಅದನ್ನ ಒಂದು ಮಾತಾಡ್ಕೊಂಡು ಹಂಗೆ ಎದ್ಬಿಡ್ತೀವಿ. ಅವ್ರ ಫ್ರೆಂಡ್ಸ್ ಜೊತೆ ಕಾನ್ಫರೆನ್ಸ್ ಕಾಲಲ್ಲಿ ಇಟ್ಕೊಂಡು ಆಟೋ ಓಡಿಸ್ತಾ ಇರ್ತಾರಾ. ಸೊ ಅವರೆಲ್ಲ ಬೈಕೊತಾರೆ ನನ್ನ, ಯಾಕೆ ಈ ಹುಡುಗಿ ಸತಿ ಫೋನ್ ಮಾಡ್ತಾಳೆ, ಅವ್ರ ಗಂಡ ಮನೇಲಿ ತಾನೇ ಇರ್ತಾನೆ, ಕೆಲ್ಸಕ್ಕೆ ಬಂದರೂ ನಿಮ್ದ್ಯಾಕೆ ಬಿಡಲ್ಲ ಅಂತ ಅಂತಾರೆ ನಮ್ಮ ಅಣ್ಣಂದಿರು. ನನಗೆ ಗೊತ್ತು ಗಾಯ್ಸ್ ಬೈಕೊಂತಾರೆ. ಬಟ್ ಏನು ಮಾಡೋದು, ನಾವು ಮನೇಲಿದ್ದು ಮಾತಾಡೋಕ್ಕಿಂತ ಫೋನಲ್ಲೇ ಜಾಸ್ತಿ ಮಾತಾಡೋದು ನನ್ನ ಗಂಡನ ಜೊತೆ ಇವಾಗ್ಲೂ. ಸೊ ಇವತ್ತಿನ್ನೂ ಫೋನು ಮಾಡಿಲ್ಲ. ಒಂದು 7 ಗಂಟೆ 7:15 ಹಂಗೆ ಮಾಡ್ತೀನಿ. ಏನು ಅಡುಗೆ ಮಾಡೋದು, ನೈಟ್ ಡ್ಯೂಟಿಗೆ ಏನಾದರೂ ಹೋಗ್ತೀಯಾ ಅಂತ. ನೈಟ್ ಡ್ಯೂಟಿ ಏನಾದರೂ ಅವ್ರು ಮಾಡೋಂಗಿದ್ರೆ ಅಡುಗೆ ನನಗೂ ಚಾರ್ವಿಗೆ ಮಾತ್ರ. ಅಕಸ್ಮಾತ್ ಅವ್ರು ಮಾಡಲ್ಲ ಬರ್ತೀನಿ ಅಂದರೆ ಅವ್ರಿಗೂ ಸೇರಿಸಿ ಮಾಡಬೇಕು. ಅದಕ್ಕೆ ಸೊ ಈ ನಡುವೆ ಕರೆಕ್ಟಾಗಿ ಅಳತೆ ತೊಗೊಂಡು ಅಡುಗೆ ಮಾಡ್ತಿದ್ದೀನಿ ಗೈಸ್. ನೋಡಿ, ಬಿರಿಯಾನಿ ಎಗ್ ಬಿರಿಯಾನಿ ಮಾಡಿದ್ನಲ್ವಾ, ಕರೆಕ್ಟಾಗಿ ಆಯಿತು. ಇನ್ನು ಸ್ವಲ್ಪ ನಾನು ಜಾಸ್ತಿ ತಿನ್ನೋಕೆ ಹೋಗಿಲ್ಲ, ಯಾಕೋ ನಂಗೆ ಲೇಟಾಗಿ ತಿಂದ್ಬಿಟ್ವಿ. ಲೇಟಾಗಿ ತಿಂದರೆ ಅಷ್ಟು ತಿನ್ನೋಕ್ಕಾಗಲ್ವಲ್ಲ ಗೈಸ್. ಸೊ ಅದಕ್ಕೆ ಇನ್ನು ಸ್ವಲ್ಪ ಮಿಕ್ಕೈತೆ. ಚಾರ್ವಿ ತಿಂದಿಲ್ಲ, ಮೇಯ್ನು ಅವಳ ಭಾಗನೇ ಸ್ವಲ್ಪ ಮಿಕ್ಕಿರೋದು. ಸೊ ಅದು ಸ್ವಲ್ಪ ಮಿಕ್ಕೈತೆ ಅಷ್ಟೇ, ಇನ್ನೆಲ್ಲ ಖಾಲಿ. ಆ್ಯಂಡ್ ಸಖತ್ತಾಗಿ ಮಾಡಿದ್ದೆ ಗೈಸ್, ಎಗ್ ಬಿರಿಯಾನಿ ಸಖತ್ತಾಗಿತ್ತು. ಸೊ ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ. ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಟ್ರೈ ಮಾಡಿ ಆಯಿತಾ. ಸೊ ಗೈಸ್ ಸಿಗುವ ಮತ್ತೆ. ಟೀ ಕುಡ್ದು ಅಡುಗೆ ಮಾಡೋ ಟೈಮಲ್ಲಿ ಸಿಗ್ತೀನಿ ಗೈಸ್. ಸ್ವಲ್ಪ ಹೊತ್ತು ಟಿ ವಿ ನೋಡಬೇಕು. Few moments later. ನನ್ನ ಗಂಡ ಬಂದ, ಪಾನಿಪುರಿ ತಂದ. ಏನಿದು ಮಸಾಲಾನ? ನನ್ನ ಗಂಡ ಪಾನಿಪುರಿ ತಂದ. ಪಾನಿಪುರಿ ತಿನ್ನೋದು ತಾನಮ್ಮ. ಚಾರುವಿಗೆ ಸ್ವೀಟ್ ಪಾನಿ ಮತ್ತೆ ಖಾಲಿಪುರಿ ಕೊಟ್ಟೆ. ಹಾಗೆ ನಾನು ಪಾನಿಪುರಿ ಎಲ್ಲ ಸೆಟ್ ಮಾಡ್ಕೊಳ್ಳೋಣ ಅಂತ ಹೋಗಿ ಖಾಲಿಪುರಿ ಎಲ್ಲ ಒಂದು ತಟ್ಟೆಯಲ್ಲಿ ಹಾಕೊಂಡು ಆಲೂಗಡ್ಡೆ ಹಾಕೋಣ ಅಂತ ಆಲೂಗಡ್ಡೆ ಹಾಕ್ತಿದ್ದೆ. ಪಾನಿಪುರಿ ಸೆಟ್ ಮಾಡ್ಕೊಂಡು ನಾನು ಒಂದು ಯೋಚನೆ ಮಾಡಿದೆ, ಏನಪ್ಪಾ ಅಂದ್ರೆ ಇಷ್ಟು ಚೆನ್ನಾಗಿ ಪಾನಿಪುರಿನ ಸೆಟ್ ಮಾಡ್ಕೊಡ್ತಿದ್ದೀನಲ್ವಾ, ನಾನು ಯಾಕೆ ಒಂದು ಪಾನಿಪುರಿ ಅಂಗಡಿ ಓಪನ್ ಮಾಡಬಾರ್ದು ಅಂತ. ಅದಾದ್ಮೇಲೆ ಯೋಚನೆ ಮಾಡಿದೆ, ಪಾನಿಪುರಿ ಅಂಗಡಿ ಏನಾದರೂ ಓಪನ್ ಮಾಡಿದ್ರೆ ಬೆಳಗ್ಗೆ ಸಂಜೆ ಸಾಯಂಕಾಲ ಎಲ್ಲ ನಾನೇ ತಿಂದು ಖಾಲಿ ಮಾಡಿಬಿಡ್ತೀನಿ, ಏನು ಬರೋ ಕಸ್ಟಮರ್ಗೆ ಏನು ಪಾನಿಪುರಿ ಕೊಡ್ತೀನೋ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ಸಮಾಧಾನ ಇಳ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಈ ಥರ ಹೆಣ್ಮಕ್ಳ ಮನಸ್ಸಿಗೆ ಯೋಚನೆಗಳು ಬರುತ್ತೆ ಅಂತಲೇ ಹೆಣ್ಮಕ್ಳು ಯಾರು ಪಾನಿಪುರಿ ಅಂಗಡಿ ಓಪನ್ ಮಾಡಿಲ್ಲ. ಹಾಗೂ ಮಾಡಿದರೆ ಎಲ್ಲೋ ರೇರಾಗಿ ಒಬ್ಬೊಬ್ರು ಓಪನ್ ಮಾಡಿರ್ತಾರೆ ಅಷ್ಟೇ. ಸೂಪರಾ, ನಾನೇ ಮಾಡಿದ್ದು ಸೂಪರಾಗೈತಪ್ಪಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕೊಡ್ತೀನಿ ಸಾಕಾ, ಇನ್ನೊಂದು ತಗೋ. ಗೈಸ್ ಪಾನಿಪುರಿ ತಿನ್ನೋಣ ಬನ್ನಿ. ಪಾನಿಪುರಿ ಅಂತೂ ಸಖತ್ತಾಗಿತ್ತು. ನಾನಂತೂ ಎಷ್ಟು ಸತಿ ಕೊಟ್ಟರು ಪಾನಿಪುರಿ ತಿಂತೀನಿ. ಬೆಳಗ್ಗೆನೂ ತಿಂತೀನಿ, ರಾತ್ರಿನೂ ತಿಂತೀನಿ, ತಿಂತಾನೆ ಇರ್ತೀನಿ. ಎಷ್ಟು ಸತಿ ತಿಂದ್ರು ನಂಗೆ ಬೋರೇ ಆಗ. 2000 years later. ಬಿಸಿ ಬಿಸಿ ಎಗ್ ರೈಸ್, ಈರುಳ್ಳಿ ಟೊಮೆಟೊ ಏನು ಇಲ್ದಿರ ಎಗ್ ರೈಸ್. ಇರೋ ಅಪ್ಪ ತಿನ್ಬಿಡ್ಲಿ ಸ್ವಲ್ಪ. ಹೆಂಗಿದೆ? ಸೂಪರಾ?
ಈರುಳ್ಳಿ ಟೊಮೆಟೊ ಇಲ್ದಿರ ಎಗ್ ರೈಸ್ ಸೂಪರಾ. ನಿನ್ನೆ ನಮ್ಮ ಹಸ್ಬೆಂಡು ಡೈರಿ ಮಿಲ್ಕ್ ತಂದು ಕೊಟ್ರಲ್ವ, ಅದು ತಿಂದಿಲ್ಲ. ಇವಾಗ ತಿನ್ನೋಣ ಅಂತ ಸರಿ ಅಂತ ಓಪನ್ ಮಾಡ್ತಿದ್ದೆ. ನನಗಂತೂ ಯಾರೇ ಆಗಲಿ ಡೈರಿ ಮಿಲ್ಕ್ ಕವರ್ನ ಹಂಗಂಗೆ ಕಿತ್ತಿ ಎಸಿದ್ರೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಯಾಕಂದರೆ ಒಬ್ಬರು ಪ್ರೀತಿಯಿಂದ ತಂದು ಕೊಟ್ಟಿರೋದನ್ನ ಹಾಗೆ ಅರ್ಧ ಬಿಸಾಕಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನಾನು ಮದುವೆಗಿನ ಮುಂಚೆ ಎಷ್ಟು ಡೈರಿ ಮಿಲ್ಕ್ ಕವರ್ಗಳು ಹಾಗೆ ಸ್ಟೋರ್ ಮಾಡಿಕೊಂಡಿದ್ದೆ ಗೊತ್ತಾ. ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೊಟ್ರು ಗಾಯ್ಸ್ ಗಾಯ್ಸ್ ಗಾಯ್ಸ್. ಎಷ್ಟೊತ್ತಿಗೆ ಬರ್ತೀರಾ? ನನ್ನ ಗಂಡ ಕೆಲ್ಸಕ್ಕೆ ಹೋಗೋಕಿನ ಮುಂಚೆ ಏನಾದರೂ ಒಂದು ಬಿಟ್ಟು ಹೋಗೋದು ಕಾಮನ್ನೇ. ಅದೇ ರೀತಿ ಇವತ್ತು ಅವ್ರ ಫೋನ್ನನೇ ಬಿಟ್ಟು ಹೋಗ್ಬಿಟ್ಟಿದ್ರು. ತಗೊಳ್ಳಿ ಮಾಸ್ಟರ್. ಎಗ್ ರೈಸ್ ಮಾಡಿದ್ದು ಯಾಕೆ ವಿಡಿಯೋ ಮಾಡಲಿಲ್ಲ ಅಂದರೆ ನಮ್ಮ ಹಸ್ಬೆಂಡ್ ಲೇಟ್ ಆಗಿಬಿಟ್ಟಿದೆ, ಬೇಗ ಮಾಡು ಅಂದರು. ನಾನು ಸ್ಟ್ಯಾಂಡ್ ಫಿಟ್ ಮಾಡಿ ಒಗ್ಗರಣೆ ಹಾಕೋ ಒಳಗಡೆ ಲೇಟ್ ಆಗುತ್ತೆ ಅಂತ ಹಾಗೆ ಬೇಗ ಬೇಗ ಅನ್ನಕ್ಕೆ ಇಕ್ಕಿ ಒಗ್ಗರಣೆ ಹಾಕಿ ಅವ್ರಿಗೆ ಊಟ ಹಾಕ್ಕೊಟ್ಟೆ. ಅವರು ಕೆಲ್ಸಕ್ಕೆ ಹೊರಟ್ರು, ಪಾಪುನು ಊಟ ಮಾಡಿಕೊಂಡ್ಳು. ಸದ್ಯಕ್ಕೆ ಇವಾಗ ನಾನು ಒಬ್ಬಳೇ ತಿನ್ನಬೇಕಾಗಿರೋದು. 10 ಗಂಟೆ, ಇವಾಗ 10:30 11 ಗಂಟೆ ಹಂಗೆ ತಿನ್ನೋಣ ಅಂತ. ಚಾಕ್ಲೇಟ್ ತಿನ್ನಲ್ವ ಒಂಥರ ಇದೆ. ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡೋಣ. ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡಿದ್ಬಿಟ್ಟು ಸರಿ ಟೈಮ್ ಆಯ್ತಲ್ವ ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡಿಕೊಂಡೆ. ನಿಮ್ಗೆಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಏನಪ್ಪ ಅಂದರೆ ಈ ಕಡೆ ಬಾತ್ರೂಮ್ ಮಕ್ಕಳು, ಈ ಕಡೆ ಹೀಟ್ರ್ ಕಾಣಿಸ್ತೈತೆ. ಬ್ಯಾಕ್ಗ್ರೌಂಡ್ನೆಲ್ಲ ಮರ್ತೋಗ್ಬಿಟ್ಟು ನನ್ನ ಮೇಲೆ ಮಾತ್ರ ಫೋಕಸ್ ಮಾಡಿ. ಗಾಯ್ಸ್, 2 ವಿಡಿಯೋ ಮಾಡಿದ್ನಾ, ಅದೆರಡರಲ್ಲೂ ಸೌಂಡ್ ಬರ್ತಿದೆ ಅಂತ 3ನೇ ವಿಡಿಯೋ ಮಾಡೋಣ ಅಂದರೆ ನಾಯಿ ಬೊಗಳ್ತಾ ಇದೆ ಈಚೆ. ನಾನು ವಿಡಿಯೋ ಮಾಡೋದು ನಾಯಿ ಕೂಡ ಇಷ್ಟ ಇಲ್ಲ ಗಾಯ್ಸ್. ನನಗಂತೂ ಬೇಜಾರಾಗ್ಬಿಟ್ಟೈತೆ ಗಾಯ್ಸ್. ಸೊ ಬೇಗ ಯಾರೇ ಹಾಡಾಕಿರೋದು ದೇವ್ರೇ. ಸೊ ಅಮ್ಮಗೌಡ ಅನ್ನೋರು ಕಮೆಂಟ್ ಮಾಡಿದ್ದೀರಾ ನನಗೆ. ಏನಪ್ಪ ಅಂದರೆ ಮಿನಿ ಲಾಗಲ್ಲಿ ವರ್ಕ್ ಫ್ರಮ್ ಹೋಮ್ದು ಕೆಲಸ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ. ನಾನು ಅದನ್ನು ಮಾಡೋದು ಬಿಟ್ಟು ತುಂಬ ದಿವಸ ಆಯಿತು. ಯಾಕಂದರೆ ನಾನು ಲಾಗಿಂಗ್ ಸ್ಟಾರ್ಟ್ ಮಾಡಿದೆ, 2 ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟೆ. ಇವಾಗ ನಾನು ಯಾವುದೇ ರೀತಿ ವರ್ಕ್ ಫ್ರಮ್ ಹೋಮ್ ಕೆಲಸಗಳು ಮಾಡ್ತಾ ಇಲ್ಲ ಗಾಯ್ಸ್. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಮೇನ್ ಥಿಂಕು, ಅವರು ಈ ಏರಿಯಾಗೆ ಬಿಟ್ಟು ಬೇರೆ ಏರಿಯಾಗೆ ಯಾರಿಗೂ ಕೊಡಲ್ಲ. ಸೊ ಇಲ್ಲಿರೋ ಅಕ್ಕಪಕ್ಕ ಇರೋರ್ಗೆ ಮಾತ್ರನೇ ಕೊಡೋದು. ಹಾಗೆ ಅದರಲ್ಲಿ ನಮಗೆ ಇನ್ಕಮ್ ಅಂತ ಏನೂ ಸಿಗಲ್ಲ ಗೈಸ್. ಯಾಕಂದರೆ 1000 ಕಾರ್ಡ್ಸ್ಗೆ 25 ರುಪೀಸು, 1000 ಕಾರ್ಡ್ಸ್ಗೆ 55, 1000 ಕಾರ್ಡ್ಸ್ಗೆ 45 ಈ ಥರ ಇರುತ್ತೆ. ಒಂದೇ ಒಂದು ಕಾರ್ಡ್ ಬರುತ್ತೆ, 4 ಕಾರ್ಡ್ ಹಾಕೋದು. ಅದಕ್ಕೆ ಮಾತ್ರ ನಿಮಗೆ 1000 ಕಾರ್ಡ್ಸ್ ಹಾಕಿದ್ರೆ 125 ರುಪೀಸ್ ಕೊಡ್ತಾರೆ ಅಷ್ಟೇ. ಸೊ ಇದರಿಂದ ನಮಗೆ ಯಾವುದೇ ರೀತಿ ಇನ್ಕಮ್ ಇರಲ್ಲ. ಸೊ ನೀವು ದೂರ ಇರೋದ್ರಿಂದ ನೀವೇನಾದರೂ ಅಕಸ್ಮಾತ್ ಅವ್ರು ಕೊಟ್ಟರು ಕಾರ್ಡ್ ತೊಗೊಂಡೋದ್ರು ನಿಮ್ಗೆ ಅದರಲ್ಲಿ ಇನ್ಕಮ್ ಅನ್ನೋದು ಏನೂ ಬರಲ್ಲ. ಸೊ ಅದಕ್ಕೆ ನಾನು ಯಾರ ಹತ್ರನೂ ಅಷ್ಟು ಶೇರ್ ಮಾಡ್ಕೊಂಡಿಲ್ಲ ಅದ್ರ ಬಗ್ಗೆ ಏನಂತ. ಹಾಗೆ ಸೊ ನೀವು ಇಲ್ಲಿಂದ ಎಲ್ಲೋ ಇರ್ತೀರ, ಇಲ್ಲಿಂದ ರ್ಯಾಪಿಡೋ ಮಾಡಿಸ್ಕೊಂಡ್ರು ರ್ಯಾಪಿಡೋ ದುಡ್ಡು ನಿಮ್ಮ ಕೈಯಿಂದನೇ ಆಗುತ್ತೆ. ಸೊ ಅದಕ್ಕೆ ಅದಷ್ಟು ವರ್ತಲ್ಲ ಗಾಯ್ಸ್. ಸೊ ನನಗೆ ಯಾರಾದರೂ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಪಕ್ಕ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. ಅದು ಯೂಸ್ಫುಲ್ ಆದರೆ ಮಾತ್ರ ನಿಮಗೆ ತಿಳಿಸ್ತೀನಿ, ಇಲ್ಲ ಅಂದರೆ ಇಲ್ಲ ಗಾಯ್ಸ್. ಸೊ ಅದಕ್ಕೆ ಇದಷ್ಟು ನಿಮಗೆ ಯೂಸ್ಫುಲ್ ಅಲ್ಲ. ಹಾಗೆ ಮೇನ್ ಥಿಂಕು ಅವ್ರು ಈ ಏರಿಯಾದಲ್ಲಿ ಇರೋರಿಗೆ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ ಅವರು. ಸೊ ಅದಕ್ಕೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸೇ ಕೇಳಿದ್ದಾರೆ ಈಸ್ಕೊಡು ಅಂತ. ನನ್ನ ಫ್ರೆಂಡ್ಸ್ ಇರೋದೆಲ್ಲ ಇಲ್ಲೇ ನಿಯರ್ ಬೈಯಲ್ಲಿ ನನಗೆ. ಸೊ ಅವ್ರಿಗೆ ಕೊಟ್ಟಿಲ್ಲ ಅವರು. ಸೊ ಅದಕ್ಕೆ ನಿಯರ್ ಬೈ ಇರೋರಿಗೆ ಮಾತ್ರನೇ ಕೊಡೋದು. ಯಾಕಂದರೆ ಕಾರ್ಡ್ ಏನಾದರೂ ಆದರೆ ರೆಸ್ಪಾನ್ಸಿಬಿಲಿಟಿ ಅವ್ರದ್ದಾಗಿರುತ್ತಲ್ವ. ಸೊ ಅದಕ್ಕೆ ಗೊತ್ತಿರೋರ್ಗೆ ಮಾತ್ರ ಕೊಟ್ಟು ಮಾಡ್ಕೊತವ್ರೆ. ಸೊ ಅಷ್ಟೇ ಗಾಯ್ಸ್. ಸೊ ಅಮ್ಮಗೌಡ ಅನ್ನೋರು ಕಮೆಂಟ್ ಮಾಡಿದರು. ಸೊ ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೊತೀನಿ. ಸೊ ಇದು ಬಿಟ್ಟು ಬೇರೆ ಯಾವುದಾದ್ರೂ ವರ್ಕ್ ಫ್ರಮ್ ಹೋಮ್ದು ಆಪರ್ಚುನಿಟಿ ನನಗೆ ಬಂದರೆ ನಿಜವಾಗ್ಲೂ ವರ್ಕ್ ಫ್ರಮ್ ಹೋಮು ಟ್ರಸ್ಟ್ ಆಗಿರೋದಾದರೆ ಮಾತ್ರ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದವ್ರಿಗೆ. ಹಾಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತಲೂ ತಿಳ್ಕೊತೀನಿ. ಸೊ ಅಮ್ಮಗೌಡ ಅವರೇ, ನಿಮಗೆ ಕ್ಲಾರಿಟಿ ಸಿಕ್ತಲ್ವಾ? ಸೊ ಹಾಗೆ ಅವ್ರಿಗೆ ಒಂದು ಬೇಬಿ ಕೂಡ ಇದೆ ಅಂತಂದರು. ಸೊ ಬೇಬಿನ ಇಟ್ಕೊಂಡು ಇಷ್ಟು ಕಮ್ಮಿ ಅಮೌಂಟ್ಗೆ ನೀವು ಹಾಕಿದ್ರೂ ಇಟ್ಸ್ ಲಾಸ್ ಓನ್ಲಿ. ಸೊ ಅದಕ್ಕೆ ಬೇಡ. ನನಗೆ ಯಾವುದಾದ್ರೂ ವರ್ಕ್ ಫ್ರಮ್ ಹೋಮ್ ಚೆನ್ನಾಗಿರೋದು ಗೊತ್ತಾದರೆ ಪಕ್ಕ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಅಷ್ಟೇ ಗೈಸ್, ಥ್ಯಾಂಕ್ ಯು. ಸೊ ಇದಾಯಿತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದೇ ಥರ ನನ್ನ ವೀಡಿಯೋಸ್ ನೋಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್ಸ್. ನಾಳೆ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.